ಎವ್ರಿವನ್. 9ನೇ ಪ್ರಶ್ನೆಯನ್ನ ನೋಡೋಣ. ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ತಟಸ್ಥವಾಗುತ್ತದೆ, ಆಮ್ಲೀಯತೆ ಹೆಚ್ಚುತ್ತದೆ, ಪ್ರತ್ಯಾಮ್ಲೀಯತೆ ಹೆಚ್ಚುತ್ತದೆ, ಆಮ್ಲೀಯತೆ ಕಡಿಮೆಯಾಗುತ್ತದೆ. ಸೊ ಯಾವುದಾದ್ರೂ ದ್ರಾವಣದಲ್ಲಿ H+ ನ ಸಂಖ್ಯೆ, ಹೈಡ್ರೋಜನ್ ಅಯಾನು ಅಂದ್ರೆ H+ ಅಯಾನು ಅಲ್ವಾ, ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಂದ್ರೆ ಅರ್ಥ ಅದರ pH ಬೆಲೆ ಹೌದಾ, pH ನ ಬೆಲೆ ಕಡಿಮೆ ಆಗುತ್ತದೆ. ಸೊ pH ಬೆಲೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅರ್ಥ ಆಮ್ಲೀಯತೆ ಹೆಚ್ಚುತ್ತೆ. ಸೊ ಇದರಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ, ಆಮ್ಲೀಯತೆ ಹೆಚ್ಚುತ್ತದೆ. ಯಾವಾಗ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾಗತ್ತೋ ಆಗೆಲ್ಲ ನಮಗೆ ಆಮ್ಲೀಯತೆ ಹೆಚ್ಚಾಗೋದನ್ನ ನಾವು ನೋಡಬಹುದು.